ಬಹಳ ಚೆನ್ನಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಯಾರು ಹೊಸ ಹುಡುಗಿನದು? ಮಲೈಕಾ ಮತ್ತೆ ರಚಿತಾ ರಾಮ್ ಲೈಕ್ ಇಬ್ರು ಹೀರೋಯಿನ್. ಮಲೈಕಾ ರಚಿತಾ. ರಚಿತಾ ರಾಮ್. ನಾನು ಇತ್ತೀಚೆಗೆ ಸಿನಿಮಾಗಳು ನೋಡೋದು ಬಿಟ್ಬಿಟ್ಟಿದ್ದೀನಿ. ಹಿಂದೆ ಬಹಳ ಸಿನಿಮಾಗಳು ನೋಡ್ತಿದ್ದೆ. ವಿದ್ಯಾರ್ಥಿಯಾಗಿದ್ದಾಗ, ಲಾಯರ್ ಆಗಿದ್ದಾಗ ಬಹಳ ಸಿನಿಮಾಗಳು ನೋಡ್ತಿದ್ದೆ. ಇತ್ತೀಚೆಗೆ ಸಿನಿಮಾಗಳು ನೋಡಿಲ್ಲ. ಬಟ್ ಇದು ಹೊಸ ಥರ ಇದೆ. ಲವ್ ಅನ್ನೋದು ಲವ್ನಲ್ಲಿ ಸಿಕ್ಕಾಕಬಾರದು. ಒಂದು ವೇಳೆ ಸಿಕ್ಕಾಕೊಂಡ್ರೆ ಅದರಿಂದ ಹೊರಬರೋದು ಭಾರಿ ಕಷ್ಟ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಪ್ರೀತಿಸಿದಂಥ ಹುಡುಗಿ ಅವಳು ತನ್ನ ಬದುಕಿಗೆ ಖುಷಿ ಪಡಲಿಕ್ಕೋಸ್ಕರ, ಶೋಕಿ ಮಾಡಲಿಕ್ಕೋಸ್ಕರ ನಿಜವಾದಂಥ ಪ್ರೀತಿನೇ ಅಲ್ಗಳಿತಕ್ಕಂಥದ್ದು ಇದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಓದಂಥ ಯುವಕ ಯುವತಿಯರಲ್ಲಿ ನಡೀತದೆ. ಆದರೆ ಈ ಭಗ್ನ ಪ್ರೇಮಿ ಇದನ್ನಲ್ಲ, ಅದು ಲವ್ ಅನ್ನೋದನ್ನ ಶಾಶ್ವತ ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕೆಲಸ ಭಾಳ ಉತ್ತಮ ಆಗಿದೆ. ಬಟ್ ನಟನೆ ಭಾಳ ಚೆನ್ನಾಗಿದೆ. ಇದು ಇಡೀ ಫ್ಯಾಮಿಲಿ ನೋಡಬೇಕಾದಂಥ ಸಿನಿಮಾ. ಆದರೆ ನನಗೆ ಜೈದ್ ಖಾನ್ ಹೇಳಿದ್ರು ಇದಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಎ ಸರ್ಟಿಫಿಕೇಟ್ ಕೊಡೋ ಅಂಥ ಸಿನಿಮಾ ಅಲ್ಲ. ಎ ಸರ್ಟಿಫಿಕೇಟ್ ಕೊಡೋ ಅಂಥ ಸಿನಿಮಾ ಅಲ್ಲ. ಎ ಸರ್ಟಿಫಿಕೇಟ್ ಬೇರೆ ಸಿನಿಮಾಗಳಿರ್ತವೆ, ಆದರೆ ಈ ಎ ಸರ್ಟಿಫಿಕೇಟ್ ಕೊಡೋ ಸಿನಿಮಾ ಅಲ್ಲ. ಇಡೀ ಕುಟುಂಬ ನೋಡ್ತಕ್ಕಂಥ ಸಿನಿಮಾ. ಇದನ್ನು ಯಾಕೆ ಎ ಸರ್ಟಿಫಿಕೇಟ್ ಕೊಟ್ಟರೋ ಗೊತ್ತಿಲ್ಲ ನನಗೆ. ಕೊಡಬಾರ್ದಾಯಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.